ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಸಬಾ ಹೋಬಳಿಯ ಕಪ್ಪನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಹಾಲಪ್ಪ ಇವರಿಗೆ ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ. ನಮಸ್ಕಾರ ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ರಿ? ನಾವು ಕೂಲಿಯಾಲಿ ವ್ಯವಸಾಯ ಮಾಡ್ತಾ ಇದ್ವಿ ಫಸ್ಟಿಗೆ. ನಾನು 87ರಲ್ಲೇ ರಾಜಕಾರಣಕ್ಕೆ ಬಂದೆ. ನಾನು ಬಹಳ ಕಷ್ಟದಿಂದ ಬದುಕಿದೆ. ಭಾರಿ ಬಡತನದಿಂದ ಬಂದಿರೋದು. ರಾಜಕಾರಣ ನನಗೆ ಜನ ಯಾಕೆ ಹಿಂಗೆ ಏನು ಅಂತ ಅಡ್ಡಾಡಿ ಎಲ್ಲ ನೋಡಿದ್ರೆ ರಾಜಕಾರಣ ಮಾಡಬೇಕು ಅಂತ ಆಸೆ ಆಯ್ತು. 1987ರಿಂದ ರಾಜಕಾರಣಕ್ಕೆ ಬಂದಿರೋದು ನಾನು. ರಾಜಕಾರಣಕ್ಕೆ ಅಲ್ಲಿಂದ 3 ಬಾರಿ ನಾನು ಸೋತೆ. 3 ಬಾರಿ ಸೋತು ಈ ಸರಿ ಮಾತ್ರ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಗೆದ್ದೆ. ಆಮೇಲೆ ಸಹಕಾರ ಸಂಘದಲ್ಲೂ ಗೆದ್ದಿದ್ದೆ ನಾನು ಈ ಸರಿ. ಓಕೆ ಸರ್, ಸಹಕಾರಿ ಸಂಘ ರಾಜಕೀಯ ಕ್ಷೇತ್ರದಲ್ಲೂ ಮುನ್ನುಡಿಯನ್ನ ಇಟ್ಟಿದ್ದೀರಿ ಮತ್ತೆ ಸಾಧನೆಯನ್ನ ಮಾಡಿದ್ರಿ ಸರ್. ಹಾಗೆ ನಿಮ್ಮನ್ನ ಗೆಲ್ಲಿಸಿದಂತ ಜನತೆಗೆ ಈ ಒಂದು ಗ್ರಾಮಕ್ಕೆ 5 ವರ್ಷದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದೀರಿ? ಸರ್ಕಾರದ ಬಂದ ಅನುದಾನ ದುರುಪಯೋಗ ಆಗದಂಗೆ ಇದ್ದುದ್ರಲ್ಲೂ ಬಡವರಿಗೆ ಯಾರಿಗೆ ಸಲ್ಲಬೇಕು ಸಲ್ಲಿಸಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಪ್ರಯತ್ನ. ಆಮೇಲೆ ನಾವು ಕಷ್ಟದಿಂದ ಬಂದಿರೋದು ನಮ್ಗೆ ಸಾರ್ವಜನಿಕರದ್ದು ಅರ್ಥ ಆಗ್ತದೆ. ಅವ್ರ ತೊಂದರೆ ಏನು, ಕಷ್ಟ ಏನು, ಕಷ್ಟಗಳೇನು. ಆಮೇಲೆ ನಮಗಿರ್ತಕ್ಕಂಥ ದೇವ್ರು ಏನ್ ಬುದ್ಧಿ ಕೊಟ್ಟಾನ ಅದನ್ನು ಅದಕ್ಕೆ ಉಪಯೋಗ ಮಾಡಿ ಒಳ್ಳೇದ್ ಮಾಡಬೇಕು ಅನ್ನೋದೇ ನಮ್ಮ ಪ್ರಯತ್ನ ಸರ್. ಅಂದ್ರೆ ಎಲ್ಲ ನಿಮ್ಮನ್ನ ಗೆಲ್ಸಿದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಎಲ್ಲರಿಗೂ ಕೂಡ ಸಮಾನವಾಗಿ ಒದಗಿಸಬೇಕು ಅಂತ ಹೇಳಿ ಗುರಿಯನ್ನು ಇಟ್ಕೊಂಡಿದ್ದೀವಿ ಸರ್. ಒಳ್ಳೇದು. ಹಾಗಿದ್ರೆ ಇಲ್ಲಿ ಸರ್ಕಾರ ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಕ್ಕಂಥ ಅನುದಾನ ನಿಮ್ಗೆ ಸಾಕಾಗ್ತಿದ್ಯಾ? ಗ್ರಾಮ ಪಂಚಾಯತ್ಗಿಂದ ಇದುವರೆಗೂ ಕೊಟ್ಟಿಲ್ಲ. ಈಗೇನೋ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದಾರಷ್ಟೇ, ಕೊಟ್ಟಿಲ್ಲ. ಅದು ಯಾವ ಕಾರಣಕ್ಕೂ ಸಾಕಾಗಲ್ಲ. ನಮ್ದು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ. ಇಲ್ಲಿ ಭಯಂಕರ ಅನ್ಯಾಯ ನಡೀತತಿ. ಏನ್ ಅನ್ಯಾಯ ನಡೀತತಿ? MLA-ಗೆ ಒಂದು, MP-ಗೆ ಒಂದು, ಇನ್ನೊಬ್ಬರಿಗೆ ಒಂದು. ಆದ್ರೆ ನಾವೇ ಮೊದಲನೇ ಮೂಲ ಕಂಬ ಅವ್ರಿಗೆ. ನಾವು ಪ್ರಜೆಗಳು ಓಟ್ ಹಾಕಿದ್ಮೇಲೆ MLA ಆಗೋದು. ಅವನಿಗೆ ಫ್ರೀ ಕಾರು, ಫ್ರೀ ಓಡಾಡಕ್ಕೆ ಎಲ್ಲ ಇರ್ತದೆ. ನಾವು ಇಲ್ಲಿ ಊರಾಗೆ ಕಾಲೇಜಾಗ ಓಡಾಡೋರಿಗೆ ನಮ್ಗೇನು ಫೆಸಿಲಿಟಿ ಇಲ್ಲ. ಅದು ಸರ್ಕಾರ ಅವ್ರಿಗೊಂದು ಇವ್ರಿಗೊಂದು ಮಾಡಬಾರ್ದು. ಅವ್ರಿಗೆ ಬಾಳ ಇದ್ರೆ ನಮ್ಗೆ ಸ್ವಲ್ಪ ಕೊಡ್ಬೋದು ಫೆಸಿಲಿಟಿನ. ತಪ್ಪಿದು ಸರ್ಕಾರ ಮಾಡ್ತಾ ಅನ್ಯಾಯ ಇದು. ಗ್ರಾಮ ಪಂಚಾಯತಿಗಳಿಗೆ ಮೊದಲನೇ ಫೆಸಿಲಿಟಿ ಕೊಡ್ಬೇಕು ಅವ್ರು. ಇಲ್ಲಿ ಗ್ರಾಮದಿಂದ 1ನೇ ಕ್ಲಾಸಿಂದ ನಾವು ಹೋಗೋರು. ನಮಗೆ ಫೆಸಿಲಿಟಿ ಇಲ್ಲ, ಮೇಲಿದ್ದರೆ ಫೆಸಿಲಿಟಿ ಅಂದ್ರೆ ತಪ್ಪಲ್ಲ ಅದು. ಖಂಡಿತ ಸರ್, ಖಂಡಿತ. ಅಂದ್ರೆ ವೈಯಕ್ತಿಕ ಅನುದಾನಗಳಿದ್ದು ಅಭಿವೃದ್ಧಿ ಅನುದಾನಗಳಿದ್ದು ನೇರವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೊಟ್ರೆ ಉತ್ತಮವಾಗಿ ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಕೂಡ ಸರ್. ಹಾಗೆ ಉತ್ತಮವಾದ ಕೆಲಸವನ್ನು ಮಾಡ್ತಕ್ಕಂಥ ನಿಮಗೆ ಸರ್ಕಾರ ಗೌರವಧನ ಕೊಡ್ತಾ ಇದೆಯಲ್ಲ ಸರ್, ತಿಂಗಳ ಇಷ್ಟು ಅಂತ ಹೇಳಿ. ಆ ಗೌರವಧನ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೌರವಧನ ತಿಂಗಳಿಗೆ 200 ರೂಪಾಯಿ ಕೊಟ್ರಿ. ಯಾಕೆ 200 ರೂಪಾಯಿ ಏನಕ್ಕೆ ಬರ್ತೈತಿ ಇವತ್ತಿನ ಕಾಲದಲ್ಲಿ? 200 ರೂಪಾಯಿ ಎರಡು ಸರಿ ಹೋಟ್ಲಿ ಹೋದ್ರೆ 50 ರೂಪಾಯಿ. ಮಸಾಲಿನೇ 25. ಇನ್ನು 10 ರೂಪಾಯಿ ಟೀ, ಊಟ 50 ರೂಪಾಯಿ. 2 ದಿವಸ ಅದು 200 ರೂಪಾಯಿ. ನಾವು ಬ್ಯಾಟಿಗೆ ಹೋದ್ರೆ ಜನರ ಕೆಲಸ ಮಾಡ್ಬೇಕು ಅಂತ ಶಿಕಾರಿಪುರ ಹೋದ್ರೆ 200 ರೂಪಾಯಿ 2 ದಿವಸಕ್ಕೆ ಖಾಲಿ. ಮತ್ 3ನೇ ದಿವಸಕ್ಕೆ ನಾವು ದುಡ್ಡು ತಗೊಂಡು ಹೋಗ್ಬೇಕು ತಿಂಗಳ ಪೂರ್ತಿ ನಿಮ್ ಮತ್ತೆ. ಹೌದು, ಮತ್ತೆ ಜನರ ಸೇವೆ ಮಾಡೋದೇನು ಬಂತ? ಹಾಗಾದ್ರೆ ಎಷ್ಟು ಕೊಟ್ರೆ ಅನುಕೂಲ ಆಗುತ್ತೆ? ಇವತ್ತಿನ ಕಾಲ ಪರಿವರ್ತನೆ ತಕ್ಕಾಗಿ ಅದನ್ನ ಕೊಡ್ಬೇಕು. ನಾವು ಕೇಳ್ತಾ 10 ಲಕ್ಷ ಅದು ಕೊಡಕ್ಕಾಗಲ್ಲ. ಇವತ್ತಿನ ಕಾಲಮಾನ ಏನು, ಜನಸಂಖ್ಯೆ ಏನು, ಪರಿಸ್ಥಿತಿ ಏನು, ಇವತ್ತು ಬಸ್ ಚಾರ್ಜ್ ಎಷ್ಟು, ಪ್ರತಿ ಒಂದು ಇವತ್ತಿನ ಕಾಲಕ್ಕೆ ತಕ್ಕಾಗಿ ಏನ್ ಬೆನಿಫಿಟ್ ಬೇಕೋ ಅಷ್ಟು ಕೊಡ್ಬೇಕು. ನಾವು ಕೇಳಿದಷ್ಟು ಅವ್ರು ಕೊಡಕ್ಕಾಗಲ್ಲ, ಅಥವಾ ಅವ್ರು ಹೇಳಿದಷ್ಟು ನಾವು ತಗೊಳಕ್ಕಾಗಲ್ಲ. ಪರಿವರ್ತನೆ ಮಾಡ್ಕೊಡ್ಬೇಕು. ಖಂಡಿತ ಸರ್ಕಾರ ಒಂದು ಅದರ ಬಗ್ಗೆ ಉತ್ತಮವಾದ ಒಂದು ಕ್ರಮವನ್ನು ತಗೊಂಡು ಏನು ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಕೂಡ ನಾವು ನಿಮ್ಮ ಮರವಾಗಿ ಸರ್ಕಾರವನ್ನು ಬೇಡ್ಕೊಳ್ತೀವಿ, ಉತ್ತಮವಾದ ಗೌರವಧನವನ್ನು ಸಾಧನೆಪಡಿಸಿ ಅಂತ ಹೇಳಿ. ಹಾಗೆ ಸರ್, ಏನು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಸ್ವರಾಜ್ ಅನ್ನೋ ಸಂಸ್ಥೆ ಪ್ರತಿ ಮನೆಗೆ ಹೋಗಿ ಸ್ಥಳೀಯ ಸಮಸ್ಯೆಗಳನ್ನು ಅರ್ಥಕೊಂಡು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ಹಾಗೂ ಉಪಾಧ್ಯಕ್ಷರ, ಅಧ್ಯಕ್ಷರ ವಿಡಿಯೋ ಸಂದರ್ಶನವನ್ನು ಮಾಡಿ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ಪರಿಚಯ ಮಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇಲ್ಲ, ಸಂತೋಷ ಇದೆ. ನೀವು ಹೋರಾಟ ಮಾಡಿದ್ರೆ ಸಾರ್ವಜನಿಕರಿಗೆ ಮಾಡ್ತೀರಿ ಹೊರತು ನಿಮ್ಗಾಗಿ ಏನ್ ಮಾಡಲ್ಲ. ನಮ್ ಸಲಹೆ ಐತಿ, ನೀವು ಹೋರಾಟ ಮಾಡಿ ರಾಜ್ಯದಂತ. ಖಂಡಿತ ರಾಜ್ಯದಂತ ಹೋರಾಟ ಮಾಡ್ತೀವಿ ಸರ್. ಖಂಡಿತ. ಹಾಗೆ ಸರ್, ನಿಮ್ಮ ಎಲ್ಲರನ್ನು ಗ್ರಾಮ ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರನ್ನೂ ಕೂಡ ಸರ್ ಒಂದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಒಂದು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಕರ್ಕೊಂಡು ಹೋಗಿ ಇವೆಲ್ಲ 10 ಬೇಡಿಕೆಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಈ 10 ಬೇಡಿಕೆಗಳನ್ನ ಸರ್ಕಾರಕ್ಕೆ ತಿಳಿಸಿ ಇವರನ್ನು ಮಂಜೂರುಗೊಳಿಸೋದ್ರಲ್ಲಿ ನಾವು ಕಾರ್ಯಕ್ರಮಗಳನ್ನು ಇಟ್ಕೊಳ್ತೀವಿ. ನೀವು ಅಲ್ಲಿಗೆ ಬಂದು ನಮಗೆ ಸಹಕರಿಸ್ತೀರಾ? ಸಹಕರಿಸ್ತೇವೆ. ನಾವು ಜನಸೇವೆ ಮಾಡೋರು ಯಾವತ್ತೂ ನಮ್ಗೆ ಸಹಕಾರ. ಸರ್, ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಮತ್ತು ನಮ್ಮ ಸಂಸ್ಥೆ ಬಗ್ಗೆ 4 ಮಾತು. ಇಲ್ಲ, ನೀವು ನಿಮ್ ಸಂಸ್ಥೆ ಬಗ್ಗೆ ನಮಗೆ ಅನುಮಾನ ಇಲ್ಲ. ನೀವು ಮಾಡ್ತೀರಂತ ನಂಬಿಕೆ ಐತಿ. ಖಂಡಿತ ನೀವು ರಾಜ್ಯದ ಹೋರಾಟ ಮಾಡಿ, ಸಂಘಟನೆ ಕಟ್ಟಿಕೊಂಡು ಹೋರಾಟ ಮಾಡಿ ಅದನ್ನ ಉನ್ನತ ಮಟ್ಟಕ್ಕೆ ತಂದು ಸರ್ಕಾರ ಲೆವೆಲ್ ಅಲ್ಲಿ ನೀವು ಕೂಗು ಹಾಕಿದ್ರೆ ಖಂಡಿತ ಈಡೇರ್ತದೆ ಅಂತ ನನ್ನ ಅನಿಸಿಕೆ. ಖಂಡಿತ ಸರ್, ನಿಮ್ಮ ಆಶೀರ್ವಾದ, ನಿಮ್ಮಂತ ಹಿರಿಯರ ಆಶೀರ್ವಾದ ಮತ್ತು ಎಲ್ಲರ ಬೆಂಬಲ ಇದ್ರೆ ಖಂಡಿತವಾಗ್ಲೂ ನಿಮ್ಮ 10 ಬೇಡಿಕೆಗಳನ್ನು ನಾವು ರಾಜ್ಯ ಮಟ್ಟಕ್ಕೆ ತಗೊಂಡೋಗಿ ಅವನ್ನ ಮಂಜೂರುಗೊಳಿಸೋದ್ರಲ್ಲಿ ಖಂಡಿತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ಈ ಬಾರಿಯ ಇದುವರೆಗೆ 10 ನಿಮಿಷಗಳ ಕಾಲ
ನಮ್ಮ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಮಾಹಿತಿಯನ್ನು ನೀಡಿದಿರಿ. ಖಂಡಿತವಾಗ್ಲೂ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಗಳ ಪರವಾಗಿ ನಾನು ನಿಮ್ಮನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ನಮಸ್ಕಾರ. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ನೀವು ವಿಜೇತರಾಗಿದ್ದಕ್ಕೆ ನಮ್ಮ ಸಂಸ್ಥೆಯಿಂದ ತುಂಬ ಹೃದಯ ಅಭಿನಂದನೆಗಳು. ದಯವಿಟ್ಟು ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು.